SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ವಿದ್ಯಾರ್ಥಿಗಳೇ ಉತ್ತರ ಪತ್ರಿಕೆ ತರಬೇಕಂತೆ. ಶಿಕ್ಷಣ ಇಲಾಖೆಯ ಈ ನಡೆಗೆ ರಾಜ್ಯಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಯಿತು, ಚರ್ಚೆಗೆ ಗ್ರಾಸವಾಯಿತು. 50 ರೂಪಾಯಿ ತಗೊಂಡಿದ್ದೀರಿ, ನಾವು ಎಷ್ಟೇ ಉತ್ತರ ಪತ್ರಿಕೆ ತಗೊಂಡ್ರೂ ಕೂಡ ಒಂದು 15 ರೂಪಾಯಿ ಆಗ್ಬೋದು, 35 ರೂಪಾಯಿ ಮತ್ತು ಉಳಿಯುತ್ತೆ ನಿಮಗೆ. ಇದೀಗ ಪರೀಕ್ಷೆ ಬರೆಯಲು ಉತ್ತರ ಪತ್ರಿಕೆಯನ್ನು ನಾವೇ ತರಬೇಕಾ ಅಂಥೇಳಿ ಕೇಳ್ತಾ ಇದ್ದಾರೆ. ಹಾಗಂತ ಮೌಖಿಕ ಆದೇಶವನ್ನು ಹೊರಡಿಸಿದೆ. ಕರ್ನಾಟಕ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಾಯಕ ಮಂಡಳಿ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದೆ. ಇದು ಪೋಷಕರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಬನ್ನಿ ಯಾವ ರೀತಿಯ ಸಮರ್ಥನೆಯನ್ನು ಮಾಡಿದರೆ ಕೇಳಿಸ್ಕೊಳ್ಳಿ. ವರ್ಷಗಳಿಂದ ಪ್ರಿಪರೇಟರಿ ಎಕ್ಸಾಮ್ ಅಥವಾ ಪೂರ್ವಭಾವಿ ಪರೀಕ್ಷೆಗಳೇನಿದೆ ಅದಕ್ಕೆ ಆನ್ಸರ್ ಶೀಟ್ ಏನಿದೆಯಲ್ಲ ಅದನ್ನು ಮಕ್ಕಳೇ ತೊಗೊಂಡು ಬರ್ತಾ ಇರೋದು. ಶಾಲಾ ಹಂತದಲ್ಲಿ ಇದು ಎಕ್ಸಾಮಿನೇಷನ್ ಆಗುವಂಥದ್ದು. ಬೋರ್ಡ್ ಎಕ್ಸಾಮಿನೇಷನ್ಗೆ ಕರಿಕ್ಯುಲಮ್ ಏನಿದೆ ಅಥವಾ ಸಿಲೆಬಸ್ ಏನಿದೆ ಅದರ ತಯಾರಿ ಆಗಲಿ ಅಂತ ಈ ಪ್ರಿಪರೇಟರಿ ಎಕ್ಸಾಮ್ ಮಾಡುವಂಥದ್ದು. ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು, ಪ್ರಿಪರೇಟರಿ ಎಕ್ಸಾಮ್ ಇರ್ಬೋದು, ಹಲವಾರು ವರ್ಷಗಳಿಂದ ಮಕ್ಕಳೇನೆ ಆನ್ಸರ್ ಬುಕ್ ತೊಗೊಂಡು ಬರ್ತಾ ಇರೋವಂಥದ್ದು. ಮ್ಯಾಮ್, ಈ ಸರಿ ಈ ಥರದ ಒಂದು ಚರ್ಚೆ ಕೇಳಿ ಬರ್ತಾ ಇದೆ. ಉಚಿತವಾಗಿ ಕೊಡಬೇಕು, ಈಗ 50 ರೂಪಾಯಿ ತೆಗೆದುಕೊಂಡಿದ್ದಾರೆ ಇವರು, ಈ ಮತ್ತೆ ಪ್ರಶ್ನೆ ಪತ್ರಿಕೆನ ತರಬೇಕಾ ಅಂತ ಹೇಳಿ. ಈಗ ಕಳೆದ ವರ್ಷ ಕೂಡ 50 ರುಪೀಸು ಪ್ರಿಪರೇಟರಿ ಎಕ್ಸಾಮಿನೇಷನ್ಗಂತ ಕಲೆಕ್ಟ್ ಆಗಿತ್ತು. ಅದೇ ರೀತಿ ನಾವು ಈ ವರ್ಷ ಕೂಡ ಕಲೆಕ್ಟ್ ಮಾಡಬೇಕಂತ ಎಲ್ಲ DDPISಗೆ ಆದೇಶ ಮಾಡಿದ್ದೀವಿ. ಮತ್ತು ಆ ಕಾಸ್ಟ್ನಲ್ಲಿ ಅದು ಕ್ವೆಶನ್ ಪೇಪರ್ ಪ್ರಿಂಟಿಂಗ್ ಕಾಸ್ಟು ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ಲೂಡ್ ಆಗಿದೆ. ಈ ಥರ ಬಂದಾಗ ಏನಾಗುತ್ತೆ ಗೊತ್ತಾ, ಏನು ದಿವಾಳಿ ಆಗ್ಬಿಡ್ತಾ, ದುಡ್ಡಿಲ್ವಾ, ಎಲ್ಲದಕ್ಕೂ ಹೆಚ್ಚು ಮಾಡ್ತಾ ಇದ್ದಾರಲ್ವಾ. 50 ರೂಪಾಯಿ ಮೊನ್ನೆ ಕೇಳಿದರು, ಆಮೇಲೆ ಈಗ ಪೇಪರ್ ನೀವೇ ತಗೊಂಬನ್ನಿ ಅಂತ ಹೇಳ್ತಾರೆ. ಹೆಂಗಾಗ್ಬಿಟ್ಟು ಮತ್ತೊಂದು ಕಡೆ ಆಲ್ರೆಡಿ DK ಶಿವಕುಮಾರೇ ಬೇರೆ ಯಾವುದಕ್ಕೂ ದುಡ್ಡಿಲ್ಲಪ್ಪ, ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ 58,000 ಕೋಟಿ ಬೇಕು ಅಂತೇಳಿ. ಆಗ ಒಂದು ಸಹಜವಾಗಿ ಇಂಥ ಸಂದರ್ಭದಲ್ಲಿ ಜಾಸ್ತಿ ಬರುತ್ತೆ. ಇದು ಫ್ರೀ ಗ್ಯಾರಂಟಿಗೆ ಹೋಗಿದೆಯೇನೋ ಅಂಥೇಳಿ. ಹಾಗಂತ ನಾನು ಫ್ರೀ ಗ್ಯಾರಂಟಿಯ ಬಗ್ಗೆ ಟೀಕೆಯನ್ನು ಮಾಡ್ತಾ ಇಲ್ಲ. ಅದು ಇದೆ ಅಂತಂದುಬಿಟ್ಟು ಸಾರಾಸಗಟವಾಗಿ ಕೆಲವು ವಿಚಾರಗಳು ಸಾಂಗೋಪಾಂಗವಾಗಿ ನಡ್ಕೊಂಡು ಬರ್ತಾ ಇತ್ತಲ್ಲ, ಅದು ಯಾಕೆ ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬ್ರೇಕ್ ಆದ ನಂತರ ಈ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದಕ್ಕೆಲ್ಲ ಬೆಲೆ ಜಾಸ್ತಿ ಆಯಿತು ಅಂಥೇಳಿ ಅದೊಂದು ಲೀಸ್ಟ್ ಕೊಡ್ತೀನಿ. ಅದನ್ನು ಗಮನಿಸಿದಾಗ ದುಡ್ಡಿಲ್ವಾ ಅನ್ನುವಂಥ ಅನುಮಾನ ಬರೋದು ಸಹಜ.